1960ರ ಸಿಂಧೂ ನದಿ ಜಲಹಂಚಿಕೆ ಒಪ್ಪಂದ ರದ್ದು. ನಿರ್ಧಾರ ಭಾರತ ಪಾಕಿಸ್ತಾನ ಸಂಬಂಧಗಳಲ್ಲಿ ಒಂದು ಪ್ರಮುಖ ತಿರುವನ್ನು ತಂದಿದೆ. ಪಾಕಿಸ್ತಾನದಲ್ಲಿ ಕುಡಿಯೋಕೆ ನೀರು ಕೂಡ ಸಿಗೋದಿಲ್ವಂತೆ. ಸರ್ಕಾರ ಇದನ್ನು ಖಂಡಿಸಬಾರದು, ಬದಲಾಗಿ ದಂಡನಾತ್ಮಕ ಕ್ರಮ ಕೈಗೊಳ್ಳಬೇಕು. ನಮಸ್ಕಾರ, ADN.comಗೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. 2025ರ ಏಪ್ರಿಲ್ 22ಕ್ಕೆ ಕಾಶ್ಮೀರದ ಬೈಸರನ್ ಕಣಿವೆಯಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿ ನಂತರ ಭಾರತ ಸರ್ಕಾರ 1960ರ ಸಿಂಧೂ ನದಿ ಜಲ ಹಂಚಿಕೆ ಒಪ್ಪಂದವನ್ನು ರದ್ದುಗೊಳಿಸಿರೋದಾಗಿ ಘೋಷಿಸುತ್ತೆ. ಈ ನಿರ್ಧಾರ ಭಾರತ ಪಾಕಿಸ್ತಾನ ಸಂಬಂಧಗಳಲ್ಲಿ ಒಂದು ಪ್ರಮುಖ ತಿರುವನ್ನು ತಂದಿದೆ. ಆದರೆ ಈ ವಿಷಯವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ತಪ್ಪಾಗಿ ಚಿತ್ರಿಸಲಾಗ್ತಾ ಇದೆ. ಬಿಜೆಪಿಯ IT ಸೆಲ್ ಮತ್ತು ಕೆಲವು ಗೊಡ್ಡು ಮನಸ್ಸಿನ ಬೆಂಬಲಿಗರು ಸಿಂಧೂ ನದಿ ಒಪ್ಪಂದ ರದ್ದತಿಯಿಂದ ಪಾಕಿಸ್ತಾನದಲ್ಲಿ ಕುಡಿಯೋಕ್ಕೂ ನೀರು ಸಿಗೋದಿಲ್ಲ, ಸ್ನಾನಕ್ಕೂ ಸಿಗೋದಿಲ್ಲ ಅನ್ನೋ ಸುಳ್ಳು ಕಥೆಗಳನ್ನು ಹರಡ್ತಾ ಇದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಧೂ ನದಿ ಒಪ್ಪಂದದ ರದ್ದತಿಯ ನಿಜವಾದ ಅರ್ಥ ಏನು, ಅದರ ಪರಿಣಾಮಗಳೇನು, ಬಿಜೆಪಿ IT ಸೆಲ್ ಇದನ್ನು ಹೇಗೆ ಬಳಸ್ಕೊಳ್ತಾ ಇದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಿಂಧೂ ನದಿ ಒಪ್ಪಂದ 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಒಂದು ನದಿ ನೀರಿನ ಹಂಚಿಕೆಯ ಒಪ್ಪಂದ. ಸೊ ಈ ಒಪ್ಪಂದದ ಪ್ರಕಾರ ಪೂರ್ವದ ನದಿಗಳು ರಾವಿ, ಬಿಯಾಸ್, ಸಟ್ಲೇಜ್ ಭಾರತದ ನಿಯಂತ್ರಣಕ್ಕೆ ಒಳಪಡುತ್ತೆ. ಸೊ ಇವುಗಳ ಸರಾಸರಿ ವಾರ್ಷಿಕ ಹರಿವು 41 ಶತಕೋಟಿ ಘನ ಮೀಟರ್ಸ್ಗಳು. ಸೊ ಪಶ್ಚಿಮದ ನದಿಗಳು ಅಂದ್ರೆ ಸಿಂಧು, ಝೇಲಂ, ಜಿನಾಬ್ ಪಾಕಿಸ್ತಾನದ ನಿಯಂತ್ರಣಕ್ಕೆ ಒಳಪಡುತ್ತೆ. ಇವುಗಳ ಸರಾಸರಿ ವಾರ್ಷಿಕ ಹರಿವು 99 ಶತಕೋಟಿ ಘನ ಮೀಟರ್. ಸೊ ಭಾರತ ಪಶ್ಚಿಮದ ನದಿಗಳಿಂದ ಸೀಮಿತ ಪ್ರಮಾಣದ ನೀರನ್ನ ಸುಮಾರು 20% ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಳಸಬಹುದು. ಆದರೆ ಈ ನದಿಗಳ ಮೇಲಿನ ಪೂರ್ಣ ಹಕ್ಕು ಪಾಕಿಸ್ತಾನಕ್ಕೆ ನೀಡಲಾಗಿದೆ. ಈ ಒಪ್ಪಂದ ದ್ವಿಪಕ್ಷೀಯ ಸಂಬಂಧಗಳ ಒಂದು ಸಂಕೀರ್ಣ ಸಮಯದಲ್ಲಿ ಭವಿಷ್ಯದಲ್ಲಿ ಪಾಕಿಸ್ತಾನಕ್ಕೆ ನೀರಿನ ಕೊರತೆ ಉಂಟಾಗದಂತೆ ರೂಪಿಸಲಾಗಿತ್ತು. ಸೊ ಈ ಒಪ್ಪಂದದ ಪ್ರಕಾರ ಭಾರತ ಪಶ್ಚಿಮದ ನದಿಗಳ ಮೇಲೆ ರನ್ ಆಫ್ ದಿ ರಿವರ್ ಯೋಜನೆಗಳನ್ನ ಅಂದ್ರೆ ನೀರಿನ ಹರಿವನ್ನ ತಡೆಯದೆ ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿತ್ತು. ಆದರೆ ಈ ಯೋಜನೆಗಳಿಗೆ ಪಾಕಿಸ್ತಾನದಿಂದ ಪರಿಶೀಲನೆ ಮತ್ತು ಅನುಮೋದನೆಯ ಅಗತ್ಯತೆ ಕೂಡ ಇತ್ತು. ಇದು ಒಪ್ಪಂದದ ಪ್ರಕಾರ. ಸೊ ಸಿಂಧೂ ನದಿ ಒಪ್ಪಂದದ ರದ್ದತಿಯ ಅರ್ಥ ಏನು? 2025ರ ಏಪ್ರಿಲ್ 22ಕ್ಕೆ ಬೈಸರನ್ ಕಣಿವೆಯ ಭಯೋತ್ಪಾದಕ ದಾಳಿ ನಂತರ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಸಿಂಧೂ ನದಿ ಒಪ್ಪಂದವನ್ನ ತಕ್ಷಣದಿಂದ ರದ್ದುಗೊಳಿಸುವುದಾಗಿ ಘೋಷಿಸುತ್ತಾರೆ. ಈ ಒಪ್ಪಂದದ ರದ್ದತಿಯಿಂದ ಭಾರತ ಪಶ್ಚಿಮದ ನದಿಗಳಾದ ಸಿಂಧು, ಝೇಲಂ ಮತ್ತು ಚಿನಾಬ್ ನದಿಗಳ ಮೇಲಿನ ಹೆಚ್ಚಿನ ನಿಯಂತ್ರಣವನ್ನ ಪಡಿಬಹುದು. ಸೊ ಇದರರ್ಥ ಭಾರತ ಈ ನದಿಗಳಲ್ಲಿ ಹೆಚ್ಚಿನ ನೀರನ್ನ ನೀರಾವರಿ, ವಿದ್ಯುತ್ ಉತ್ಪಾದನೆ ಅಥವಾ ಇತರ ಯೋಜನೆಗಳಿಗೆ ಇದನ್ನು ಬಳಸಬಹುದು. ಸೊ ಈ ಒಪ್ಪಂದದ ಅಡಿಯಲ್ಲಿ ಭಾರತ ಪಶ್ಚಿಮದ ನದಿಗಳ ಮೇಲೆ ನಿರ್ಮಿಸುವಂತಹ ಯಾವುದೇ ಅಣೆಕಟ್ಟು ಅಥವಾ ಜಲವಿದ್ಯುತ್ ಯೋಜನೆಗಳನ್ನು ಪಾಕಿಸ್ತಾನದಿಂದ ಪರಿಶೀಲಿಸಲಾಗ್ತಾ ಇತ್ತು. ಆದರೆ ಈ ರದ್ದತಿಯ ನಂತರ ಈ ಯೋಜನೆಗಳ ಮೇಲಿನ ಪಾಕಿಸ್ತಾನದ ಮೇಲ್ವಿಚಾರಣೆಯ ಷರತ್ತನ್ನು ತೆಗೆದುಹಾಕಲಾಗಿದೆ. ಇದರಿಂದ ಭಾರತ ತನ್ನ ಯೋಜನೆಗಳನ್ನು ಸ್ವತಂತ್ರವಾಗಿ ಕೈಗೊಳ್ಳಬಹುದು. ಸೊ ಒಪ್ಪಂದ ರದ್ದತಿಯಿಂದ ಪಾಕಿಸ್ತಾನಕ್ಕೆ ನೀರಿನ ಸರಬರಾಜು ತಕ್ಷಣದಿಂದಾನೇ ಸಂಪೂರ್ಣವಾಗಿ ನಿಲ್ಲೋದಿಲ್ಲ. ಸಿಂಧೂ ನದಿ ಮೂಲನೂ ಭಾರತದಲ್ಲಿದ್ದರೂ ಸಹ ನದಿಯ ಹೆಚ್ಚಿನ ಹರಿವು ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರಕ್ಕೆ ಸೇರತ್ತೆ. ಸೊ ಪಾಕಿಸ್ತಾನದಲ್ಲಿ ಕುಡಿಯೋಕೆ ನೀರು ಕೂಡ ಸಿಗೋದಿಲ್ಲ ಅನ್ನೋ ಬಿಜೆಪಿಯ IT ಸೆಲ್ನ ಪ್ರಚಾರ ಸಂಪೂರ್ಣ ಸುಳ್ಳು. ಬಿಜೆಪಿಯ ಅಧಿಕೃತ X ಖಾತೆನೇ ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಕೃಷಿ ಉತ್ಪಾದನೆ ಮೇಲೆ ಗಂಭೀರ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾರೆ. ಆದರೆ ಇದು ಶುದ್ಧ ಸುಳ್ಳು. ಯಾಕಂದ್ರೆ ಅಷ್ಟೊಂದು ನೀರನ್ನು ಶೇಖರಿಸಿ ಇಡುವಷ್ಟು ದೊಡ್ಡ ಡ್ಯಾಮ್ ವ್ಯವಸ್ಥೆ ಸದ್ಯಕ್ಕೆ ಭಾರತದ ಬಳಿ ಇಲ್ಲ. ಅಷ್ಟೊಂದು ನೀರನ್ನು ಸಂಗ್ರಹಿಸಿಟ್ಕೊಂಡು ಭಾರತ ಏನು ಮಾಡೋಕ್ಕಾಗತ್ತೆ? ಈ ರೀತಿಯ ಪ್ರಚಾರ ಜನರಲ್ಲಿ ಭಾರತದ ಜಲಯುದ್ಧ ಅಂತ ಚಿತ್ರಿಸ್ತಾ ಇದ್ದಾರೆ. ಸೊ ಇದು ಸತ್ಯಕ್ಕಿಂತ ಹೆಚ್ಚು ಭಾವನಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ಕೆಲವು ವೈರಲ್ ವಿಡಿಯೋಗಳು ಅಥವಾ ಪೋಸ್ಟ್ಗಳು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗೋ ನೀರು ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಇದು ತಾಂತ್ರಿಕವಾಗಿ ಅಸಾಧ್ಯ. ಯಾಕಂದ್ರೆ ಸಿಂಧೂ ನದಿಯ ಭೌಗೋಳಿಕ ಹರಿವು ಪಾಕಿಸ್ತಾನದ ಮೂಲಕನೇ ಸಮುದ್ರಕ್ಕೆ ಸೇರ್ತಾ ಇದೆ. ಹಾಗಾಗಿ ಸೊ ಸಿಂಧೂ ನದಿ ಒಪ್ಪಂದದ ರದ್ದತಿಯ ಪರಿಣಾಮಗಳೇನಾಗಬಹುದು ಹಾಗಾದ್ರೆ? ಸೊ ಈ ಒಪ್ಪಂದ ರದ್ದತಿಯಿಂದ ಭಾರತ
ಲಡಾಖ್, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಜಲವಿದ್ಯುತ್ ಯೋಜನೆಗಳನ್ನ ಮತ್ತು ಅಣೆಕಟ್ಟುಗಳನ್ನು ಸ್ವತಂತ್ರವಾಗಿ ನಿರ್ಮಿಸಬಹುದು. ಪಾಕಿಸ್ತಾನದ ಕೃಷಿ, ವಿಶೇಷವಾಗಿ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳು ಸಿಂಧೂ ನದಿಯ ನೀರನ್ನ ಹೆಚ್ಚಾಗಿ ಅವಲಂಬಿಸಿದೆ. ಭಾರತ ದೊಡ್ಡ ಪ್ರಮಾಣದ ನೀರನ್ನ ತನ್ನ ಯೋಜನೆಗಳಿಗೆ ತಿರುಗಿಸಿದ್ರೆ ಮುಂದಿನ 30-40 ವರ್ಷದಲ್ಲಿ ಪಾಕಿಸ್ತಾನಕ್ಕೆ ನೀರಿನ ಕೊರತೆ ಉಂಟಾಗಬಹುದು. ಆದರೆ ಇದು ತಕ್ಷಣದ ಪರಿಣಾಮ ಅಲ್ವೇ ಅಲ್ಲ. ಸೊ ಈ ಒಪ್ಪಂದ ರದ್ದತಿ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಿಂದ ಆಗಿತ್ತು. ಸೊ ಈಗ ಈ ರದ್ದತಿಯಿಂದ ಪಾಕಿಸ್ತಾನ ಈ ವಿಷಯವನ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಕೊಂಡೊಯ್ಯಬಹುದು. ಇನ್ನು ಈ ಬಿಜೆಪಿ ಐಟಿ ಸೆಲ್ ತಪ್ಪು ಮಾಹಿತಿ ಪ್ರಚಾರ ಮಾಡ್ತಾ ಇರೋದು ಕೇವಲ ಈ ಒಪ್ಪಂದದ ವಿಷಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಂತಹ ಪ್ರಚಾರಗಳು ರಾಜಕೀಯ ಲಾಭಕ್ಕಾಗಿ ಸತ್ಯವನ್ನ ತಿರುಚುವ ಒಂದು ದೊಡ್ಡ ತಂತ್ರದ ಭಾಗ ಕೂಡ ಹೌದು. ಸೊ ಇನ್ನು ಈ ಬಗ್ಗೆ ಮಾತನಾಡಿದಂತ ಶಾರದಾ ಪೀಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಇದು ಜನರನ್ನ ಮೂರ್ಖರನ್ನಾಗಿ ಮಾಡೋ ಘೋಷಣೆಯಷ್ಟೇ ಅಂತ ಹೇಳಿದ್ದಾರೆ. हमने पता किया कि सिंधु नदी का जल रोकने की क्या व्यवस्था भारत सरकार के पास है, तो पता चला कि सिंधु नदी का जल रोकने की कोई व्यवस्था ही नहीं है भारत सरकार के पास। और अगर भारत सरकार सिंधु नदी का जल पाकिस्तान में जाने से रोकने के लिए व्यवस्था करना शुरू करे तो कम से कम 20 साल लगेगा। कि पैसा कितना लगेगा वो तो छोड़ ही दो, 20 साल का समय कम से कम लगेगा, तब ही सिंधु नदी का जल रोक पाएगा भारत अपने यहाँ। और आप कह दे रहे हैं हम सिंधु नदी का जल रोक देंगे, मतलब कैसे, आप क्या कर रहे हो आप? इसका मतलब है कि जनता को मूर्ख बनाया जा रहा है। वही तो हम कह रहे हैं कि जिसकी नाकामी है उसको पकड़ो, किसी न किसी की तो है, यही तो हम कह रहे हैं, वो जांच करके पता चलेगा। ಮಾಧ್ಯಮಗಳಿಗೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವಂತಹ ಶಂಕರಾಚಾರ್ಯ ಸ್ವಾಮಿ ಅವರು ಸಿಂಧೂ ನದಿ ನೀರನ್ನ ನಿಲ್ಲಿಸೋಕೆ ಮೋದಿ ಸರ್ಕಾರದ ಬಳಿ ಯಾವುದೇ ವ್ಯವಸ್ಥೆ ಇಲ್ಲ, ನದಿ ನೀರು ಪಾಕಿಸ್ತಾನಕ್ಕೆ ಹರಿಯದಂತೆ ನಿಲ್ಲಿಸೋ ವ್ಯವಸ್ಥೆನ ಸಿದ್ಧಪಡಿಸೋಕೆ ಭಾರತಕ್ಕೆ ಕನಿಷ್ಠ 20 ವರ್ಷಗಳು ಬೇಕಾಗತ್ತೆ. ಇದರರ್ಥ ಕೇಂದ್ರ ಸರ್ಕಾರ ಸಾರ್ವಜನಿಕರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಕೇಂದ್ರದ ಮೋದಿ ಸರ್ಕಾರ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಒಮರ್ ಅಬ್ದುಲ್ಲಾ ಸರ್ಕಾರಗಳು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಭಯೋತ್ಪಾದಕರು ಪಹಲ್ಗಾಮ್ ಪ್ರವೇಶಿಸಿ ಪ್ರವಾಸಿಗರನ್ನ ಹೇಗೆ ಗುರಿಯಾಗಿಸಿ ಕೊಂದ್ರು? ಸುರಕ್ಷಿತ ಕಾಶ್ಮೀರದ ನಿಮ್ಮ ಹೇಳಿಕೆಗಳು ಈಗ ಎಲ್ಲಿಗೆ ಹೋಗಿದೆ? ಆರ್ಟಿಕಲ್ 370 ತೆಗೆದುಹಾಕಿದ ನಂತರ ಕಾಶ್ಮೀರದಲ್ಲಿ ಶಾಂತಿಯ ಭರವಸೆಗಳು ಏನಾಯ್ತು ಅಂತ ಮೋದಿ ಸರ್ಕಾರವನ್ನ ಇವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ಈ ಬಿಜೆಪಿ ಐಟಿ ಸೆಲ್ ಹಾಗೂ ಅವರ ಅಂಧಭಕ್ತರು ಸಿಕ್ಕಿದ್ದೇ ಚಾನ್ಸ್ ಅಂತ ಕಾಶ್ಮೀರದ ರಕ್ಷಣೆ ವಿಚಾರದಲ್ಲಾಗಿರುವಂತಹ ವೈಫಲ್ಯವನ್ನ ಮುಚ್ಚಿಡೋ ಪ್ರಯತ್ನದ ಇನ್ನೊಂದು ಭಾಗನೇ ಈ ಸಿಂಧೂ ನದಿ ಒಪ್ಪಂದದ ರದ್ದತಿ ಬಗ್ಗೆ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇರೋದು. ಸೊ ಸಿಂಧೂ ನದಿ ಒಪ್ಪಂದ ರದ್ದು ವಿಚಾರವನ್ನ ಇಟ್ಕೊಂಡು ಇಲ್ಲಿಯೂ ಸಹ ಜನರ ಮೈಂಡ್ ಡೈವರ್ಟ್ ಮಾಡುವಂತಹ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.